ಖುಷಿ ಪಡೋದು ಹೇಗೆ, ಖುಷಿ ಪಡಿಸ್ಕೊಳ್ಳುತ್ತಾ ಆ ಸೋರ್ಸು ಹೇಗೆ ನಮಗೆ ಅನ್ನುವಂಥದ್ದು. ಸೊ ಡಾಕ್ಟರ್ ಮುರಳಿನ ಮಾತಾಡಿಸ್ರಿ. ಮುರಳಿ ಅವರೇ, ಸೋರ್ಸ್ ಆಫ್ ಹ್ಯಾಪಿನೆಸ್. ನಮಸ್ತೆ ಸರ್. ಸೋರ್ಸ್ ಆಫ್ ಹ್ಯಾಪಿನೆಸ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ವಿಶಿಷ್ಟತೆ ಅನುಗುಣವಾಗಿ ಭಗವಂತ ಇಂತಿಂಥ ಕಡೆನೇ ಹ್ಯಾಪಿನೆಸ್ ಸಿಗಬೇಕಂತ ಬರೆದ್ಬಿಟ್ಟಿರ್ತಾನೆ. ಸಾಫ್ಟ್ವೇರ್ ಥರ. ಈಗ ನಿಮ್ದೊಂದು ಬ್ಲಡ್ ಗ್ರೂಪ್ ಇರುತ್ತೆ ಸರ್, ಸೊ ಆ್ಯಂಡ್ ಸೊ. ನಂದು ಇವಾಗ A ಪಾಸಿಟಿವ್ ಅಂತ ಇರುತ್ತೆ. ನನ್ನ ಲೈಫ್ ಟೈಮ್ ಆ ಬ್ಲಡ್ ಗ್ರೂಪ್ ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹೌದು. ಅದೇ ಥರ ನಮ್ಮ ಫಿಂಗರ್ ಪ್ರಿಂಟ್ಸು ಚೇಂಜ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಫಿಂಗರ್ ಪ್ರಿಂಟ್ಸನ್ನು ಅಸೆಸ್ ಮಾಡೋದ್ರ ಮೂಲಕ ಆ ವ್ಯಕ್ತಿಯಲ್ಲಿ ಸಂತೋಷ ಎಲ್ಲಿಂದ ಸಿಗುತ್ತೆ ಅಂತ ಹೇಳ್ಬಿಡ್ತೀವಿ. ಇದು ನನಗೆ ಮೊದಲನೇದಾಗಿ ನನ್ನ ಬಗ್ಗೆ ಗೊತ್ತಾಗಬೇಕು, ಹಾಗೂ ನನ್ನ ಜೊತೆಲಿರೋರ ಬಗ್ಗೆನೂ ಗೊತ್ತಾಗಬೇಕು. ಆವಾಗ ಯಾರ್ಯಾರಿಗೆ ನಾವು ಹ್ಯಾಪಿನೆಸ್ ಕೊಡ್ತಾ ಇದ್ದೀವಿ, ಕೊಡ್ತಾ ಇಲ್ಲ ಅನ್ನೋ ಕ್ಲಾರಿಟಿ ಸಿಕ್ಬಿಡುತ್ತೆ. ಇದನ್ನು ನಾವು ಯಾವಾಗ ಕರೆಕ್ಟಾಗಿ ಪಾಲನೆ ಮಾಡ್ತಾ ಇದ್ದೀವಿ, ಆವಾಗ ನಾವು ಸ್ವಲ್ಪ ಧರ್ಮಾಧಾರಿತವಾಗಿದ್ದೀವಿ, ಅಥವಾ ಎಲ್ರಿಗೂ ಏನೋ ನೆಗೆಟಿವ್ ಕರ್ಮ ಇಲ್ದರೆ ನಾವು ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಅಂತ. ಕರ್ಮ ಸಬ್ಜೆಕ್ಟ್ ಅನ್ನೋದು ತುಂಬ ದೊಡ್ಡದು, ಒಂದಿನ ಅದ್ರ ಬಗ್ಗೆ ನಾವು ಮಾತಾಡೋಣ. ಆದರೆ ನಾವು ಹೇಳೋ ರೀತಿ ನಿಯಮಗಳು ಬೇರೆ. ಕರ್ಮದ ಪ್ರಕಾರ ನಾವು ಭಯ ಪಡೋ ಅಂಥ ಕರ್ಮಗಳ ಬಗ್ಗೆ ಮಾತಾಡಲ್ಲ, ಧೈರ್ಯ ಕೊಡೋ ಅಂಥ ಕರ್ಮಗಳ ಬಗ್ಗೆ ಮಾತಾಡ್ತೀವಿ. ಇವತ್ತು ನಾವು ಫೇವ್ರೆಟ್ ಹಾಬೀಸ್ಗಳನ್ನು ನಾವು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದ್ದೀವಿ. ಮಕ್ಕಳಿಗೆ ಯಾವುದೋ ಹಾಬಿಗೆ ಹಾಕಿದರೆ ಏನು ಡ್ಯಾಮೇಜ್ ಆಗುತ್ತೆ, ಫೇವ್ರೆಟ್ ಹಾಬಿಗೆ ಏನು ಹಾಕಿದ್ರೆ ಅವ್ರಿಗೆ ಡೆವಲಪ್ಮೆಂಟ್ ಆಗುತ್ತೇನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳಿದ್ವಿ. ನೀವು ಎಪಿಸೋಡ್ನ ಮಿಸ್ ಮಾಡ್ಕೊಂಡೆ, ನಿಮಗೆ ಮಕ್ಕಳುಗಳಿದ್ದರೆ ನೀವು ಆ ಒಂದು ಎಪಿಸೋಡ್ನ ದಯವಿಟ್ಟು ನೋಡಿ. ಇವತ್ತು ನಾವು ಸೋರ್ಸ್ ಆಫ್ ಹ್ಯಾಪಿನೆಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋರ್ಸ್ ಆಫ್ ಹ್ಯಾಪಿನೆಸ್ ಅಂತ ಹೇಳಿದಾಗ ಸರ್, ಕೆಲವೊಬ್ಬರಿಗೆ ತನ್ನ ಒಳಗಡೆ ಹ್ಯಾಪಿನೆಸ್ ಸಿಗುತ್ತೆ, ಕೆಲವೊಬ್ಬರಿಗೆ ಫ್ಯಾಮಿಲಿ ಒಳಗಡೆಯಿಂದ ಹ್ಯಾಪಿನೆಸ್ ಸಿಗುತ್ತೆ, ಕೆಲವೊಬ್ಬರಿಗೆ ಸಮಾಜದಿಂದ ಅಥವಾ ಅವ್ರು ಮಾಡುವಂಥ ಪ್ರೊಫೆಷನಿಂದ ಅವ್ರಿಗೆ ಹ್ಯಾಪಿನೆಸ್ ಸಿಗುತ್ತೆ. ಸೊ ಹೀಗಿರಬೇಕಾದ್ರೆ ಕೆಲವೊಬ್ಬರಿಗೆ ತನ್ನ ಒಳಗಡೆ ಹ್ಯಾಪಿನೆಸ್ ಸಿಗುತ್ತೆ ಅಲ್ವಾ, ಅವರು ಜೀವನದಲ್ಲಿ ಏನು ಅಂದ್ಕೊಂಡಿರ್ತಾರೆ ಅಂದರೆ ಎಲ್ಲರಿಗೂ ಅವ್ರವ್ರ ಒಳಗಡೆನೇ ಹ್ಯಾಪಿನೆಸ್ ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆ ಕಾರಣದಿಂದಾಗಿ ಮನೆಯವ್ರುಗಳಿಗೆ ಅಥವಾ ಫ್ರೆಂಡ್ಸ್ಗಳಿಗೆ ಅಥವಾ ಕಲೀಗ್ಸ್ಗಳಿಗೆ ಅವರು ಹ್ಯಾಪಿನೆಸ್ ಕ್ರಿಯೇಟ್ ಮಾಡೋದನ್ನು ಮರ್ತೋಗಿರ್ತಾರೆ, ಅಥವಾ ಅವ್ರಿಗೆ ಗೊತ್ತೇ ಇರಲ್ಲ ನಾವು ಬೇರೆಯವರಿಗೆ ಯಾವ್ಯಾವ ಥರ ಹ್ಯಾಪಿನೆಸ್ನ ಕೊಡಬೇಕು ಅಂತ. ಆ ಕಾರಣಕ್ಕೋಸ್ಕರ ಹ್ಯಾಪಿನೆಸ್ ಸೆಲ್ಫಲ್ಲಿರೋರು ತನ್ನಿಂದ ತಾನೇ ಸಂತೋಷಗೊಳ್ತಾ ಇರ್ತಾರೆ. ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಒಂದು ಪೇಪರ್ ಓದ್ತಾ ಇದ್ರೇನೋ ಅವ್ರಿಗೆ ಹ್ಯಾಪಿನೆಸ್ ತನ್ನ ಒಳಗಡೆನೇ ಸಿಗ್ತಾ ಇರುತ್ತೆ. ಅಂದರೆ ಅವರು ಹ್ಯಾಪಿನೆಸ್ ಅನ್ನೋ ಒಂದು ಎಲಿಮೆಂಟ್ ಇದ್ದಾಗ ಫ್ಯಾಮಿಲಿ ಮೇಲೇನೂ ಅವಲಂಬಿತ ಆಗಿರಲ್ಲ, ಕೆಲಸ ಅಥವಾ ಫ್ರೆಂಡ್ಸ್ ಮೇಲೇನೂ ಅವಲಂಬಿತ ಆಗಿರಲ್ಲ. ಹ್ಯಾಪಿನೆಸ್ ಅಂತ ಬಂದಾಗ ಅವ್ರ ಮೇಲೆ ಅವರೇ ಅವಲಂಬಿತ ಆಗಿರ್ತಾರೆ. ಇವ್ರ ಲೈಫಲ್ಲಿ ಬ್ಲೈಂಡ್ ಸ್ಪಾಟ್ ಏನಪ್ಪ ಅಂದರೆ, ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಇರೋರಿಗೆ ಇವ್ರಿಗೆ ಹ್ಯಾಪಿನೆಸ್ ಕೊಡೋಕ್ಕೆ ಬರಲ್ಲ, ಸೊಸೈಟಿಯಲ್ಲಿ ಹ್ಯಾಪಿನೆಸ್ ಇರೋರಿಗೆ ಇವ್ರಿಗೆ ಹ್ಯಾಪಿನೆಸ್ ಕೊಡೋಕ್ಕೆ ಬರಲ್ಲ. ಆವಾಗ ಇವರು ಬೇರೆ ಇನ್ನೆರಡು ಸೋರ್ಸಿಂದ ಹ್ಯಾಪಿನೆಸ್ ಗೈನ್ ಮಾಡ್ಕೊತಾರಲ್ಲ, ಅವ್ರುಗಳಿಗೆ ವಿರೋಧಿ ಆಗಿಬಿಡ್ತಾರೆ. ಓಕೆ ಓಕೆ. ಬಿಕಾಸ್ ಇವ್ರುಗಳಿಗೆ ಹ್ಯಾಪಿನೆಸ್ ಕೊಡೋಕ್ಕೆ ಸೆಲ್ಫಲ್ಲಿ ಹ್ಯಾಪಿನೆಸ್ ಇರೋರಿಗೆ ಗೊತ್ತೇ ಇರಲ್ವಲ್ಲ. ಆ ಕಾರಣಕ್ಕೋಸ್ಕರ ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಪಡ್ಕೊಳೋಂಥ ವ್ಯಕ್ತಿಗೆ, ಸೊಸೈಟಿಯಿಂದ ಹ್ಯಾಪಿನೆಸ್ ಪಡ್ಕೊಳೋಂಥ ವ್ಯಕ್ತಿಗೆ, ತನ್ನ ಒಳಗಡೆಯಿಂದನೇ ಹ್ಯಾಪಿನೆಸ್ ಪಡ್ಕೊಳೋಂಥ ವ್ಯಕ್ತಿ ವಿರೋಧಿ ಆಗಿಬಿಟ್ಟಿರ್ತಾರೆ. ದ್ವೇಷ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ನಮಗೇ ಗೊತ್ತಿಲ್ಲದೇ ದ್ವೇಷ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆ ಅಂದರೆ ಸೆಲ್ಫಲ್ಲಿ ಹ್ಯಾಪಿನೆಸ್ ಇರೋರು ಯಾವಾಗಲೂ ಸೆಲ್ಫಿಶ್ಗಳು ಅಂತ ಅವ್ರು ಅಂದ್ಕೊಂಡ್ಬಿಡ್ತಾರೆ ಎದುರುಗಡೆ ಇರೋ ಎರಡು ವ್ಯಕ್ತಿಗಳು. ಆದರೆ ಅವರು ಸೆಲ್ಫಿಶ್ಗಳಲ್ಲ, ಸೆಲ್ಫ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ. ಬಿಕಾಸ್ ಎಲ್ಲರೂ ಹಂಗೆ ಇರ್ತಾರೆ ಅನ್ನೋ ಒಂದು ಭ್ರಮೆ. ಅದಕ್ಕೆ ಸ್ಪಿರಿಚುವಲ್ ಲೀಡರ್ಸ್ ಎಲ್ಲ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಭ್ರಮೆಯಿಂದ ಹೊರಗಡೆ ಬರೋ ತನಕ ಮುಕ್ತಿ ಅಥವಾ ಮೋಕ್ಷ ಸಿಗಲ್ಲ ಅಂತ. ಈ ಸೃಷ್ಟಿಯ ಪರಮ ಗೋಲ್ ಏನಪ್ಪ ನಮ್ಮೆಲ್ಲರದು ಅಂದರೆ ಮೋಕ್ಷ ಹೊಂದೋದು. ಆದರೆ ಈ ಭಗವಂತ ಹೇಳಿರೋವಂಥ ಸತ್ಯಗಳನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ಅವರ ಭಾವನೆಗಳಿಗೆ ನಾವು ಸ್ಪಂದಿಸಿಲ್ಲ ಅಂತಾದರೆ ನಮಗೆ ಮೋಕ್ಷ ಸಿಗಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ಇದೆಲ್ಲ ಚಿಕ್ಕ ಚಿಕ್ಕ ಸಬ್ಜೆಕ್ಟ್ ಆಗಿ ಅನಿಸ್ತಾ ಇರ್ಬೋದು ಸರ್. ನಾಳೆ ದಿನ ಇದು ಎಲ್ಲ ಶಾಲೆಗಳಲ್ಲಿ ಹೇಳ್ಕೊಡೋ ಅಂಥ ಒಂದು ಸಬ್ಜೆಕ್ಟ್ ಹಾಗೇ ಆಗುತ್ತೆ. ನಾವು ಯೂನಿಕ್ ಟ್ರೂತ್ ಅವರು ಇದನ್ನು ನಿಭಾಯಿಸ್ತೀವಿ, ಎಲ್ರಿಗೂ ಅರ್ಥ ಆಗೋ ರೀತಿ. ಇದು ಒಂದು ವ್ಯಕ್ತಿ ಬಗ್ಗೆ ಹೇಳಿದೆ ಸರ್, ತನ್ನಲ್ಲಿನೇ ಹ್ಯಾಪಿನೆಸ್ ಸಿಗುವಂಥ ವ್ಯಕ್ತಿ. ಎರಡನೇ ಅವರು ಸೋರ್ಸ್ ಆಫ್ ಹ್ಯಾಪಿನೆಸ್ ಅಲ್ಲಿ ಸೆಲ್ಫ್ ಅನ್ನೋದು ಮೊದಲನೇ ಮುಗಿಸಿದ್ವಿ. ಎರಡನೇದು ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಸಿಗುವಂಥವ್ರು ಇರ್ತಾರೆ. ಇವ್ರುಗಳಿಗೆ ಫ್ರೆಂಡ್ಸ್ಗಳು ಇಂಪಾರ್ಟೆಂಟ್ ಅಲ್ಲ. ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಓಡಾಡ್ತಿರ್ತಾರೆ, ಅದೇ ಫ್ರೆಂಡ್ಗಳಿಗೆ ಪ್ರಿಯಾರಿಟಿ ಜಾಸ್ತಿ ಕೊಟ್ಟಿರಲ್ಲ. ಅಪ್ಪ ಅಮ್ಮನಿಗೆ ಹೆಚ್ಚಿನ ಪ್ರಿಯಾರಿಟಿ ಕೊಟ್ಟಿರ್ತಾರೆ. ಆದರೆ ಅಪ್ಪ ಅಮ್ಮನಿಗೆ ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಇರಲ್ಲ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಸೆಲ್ಫಲ್ಲಿರ್ಬೋದು ಅಥವಾ ಸೊಸೈಟಿಯಲ್ಲಿರ್ಬೋದು. ಆವಾಗ ಆ ಮಗುಗೆ ಅಥವಾ ಆ ವೈಫಿಗೆ ಅಥವಾ ಆ ಹಸ್ಬೆಂಡಿಗೆ ಫ್ಯಾಮಿಲಿಯಿಂದ ಹ್ಯಾಪಿನೆಸ್ ಸಿಗದೇ ಇರಬೇಕಾದ್ರೆ ಅವ್ರಿಗೊಂಥರ ವಿಚಲಿತ ಮನಸ್ಥಿತಿ ಆಗೋಗ್ಬಿಡುತ್ತೆ. ಎಲ್ಲೋ ಒಂದು ಕಡೆ ಭಯ, ಎಲ್ಲೋ ಒಂದು ಕಡೆ ಆತಂಕ. ಹೊರಗಡೆ ಹೋಗಪ್ಪ, ಆಟ ಆಡಪ್ಪ, ಹೊರಗಡೆ ರಜಾ ಇದೆ ಬನ್ನಿರಿ, ಟ್ರಿಪ್ಗೆ ಹೋಗೋಣ, ಪಿಕ್ನಿಕ್ ಹೋಗೋಣ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆ ಅಂದರೆ ಅವ್ರಿಗೆ ಫ್ಯಾಮಿಲಿ ಜೊತೆಲಿದ್ರೇ ಎಲ್ಲ ಸಿಗ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಸಿಗುತ್ತಲ್ಲ, ಆ ವ್ಯಕ್ತಿ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಸಮಾಜದಲ್ಲಿ ಹ್ಯಾಪಿನೆಸ್ ಸಿಗೋರಿಗೆ
ಅವರಿಗೂ ಫ್ಯಾಮಿಲಿಯಿಂದನೇ ಸಿಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೆಲ್ಫಲ್ಲಿ ಹ್ಯಾಪಿನೆಸ್ ಸಿಗುವಂಥ ವ್ಯಕ್ತಿಗಳಿಗೂ ಕೂಡ ಫ್ಯಾಮಿಲಿಯಿಂದನೇ ಹ್ಯಾಪಿನೆಸ್ ಸಿಗುತ್ತೆ ಅಂತ ಹೇಳಿ ಇವ್ರು ಯಾವಾಗಲೂ ಫ್ಯಾಮಿಲಿ ಒಳಗಡೆ ಇರೋಕ್ಕೆ ಇಷ್ಟಪಡ್ತಿರ್ತಾರೆ. ಆದರೆ ಇವರಿಬ್ಬರಿಗೆ ಸಫಗೇಷನ್ ಆಗ್ತಾ ಇರುತ್ತೆ. ಇದನ್ನು ಅಟ್ಯಾಚ್ಮೆಂಟ್ ಅಂತಲೂ ಕರೆದು ಬಿಡ್ತಾರೆ. ಇದನ್ನು ಅಟ್ಯಾಚ್ಮೆಂಟ್ ಅಂತ ಕರಿಬಾರ್ದು. ಆದರೆ ಅವರಿಗೆ ಲವ್ ಇರೋದು ಫ್ಯಾಮಿಲಿಯಲ್ಲಿ. ಆವಾಗ ಸೆಲ್ಫಲ್ಲಿರೋರಿಗೆ ಏನಾಗುತ್ತೆ, ತುಂಬ ಇರಿಟೇಟ್ ಆಗ್ತಿರುತ್ತೆ. ಸೊಸೈಟಿಯಲ್ಲಿರೋರಿಗೆ ತುಂಬ ಇರಿಟೇಟ್ ಆಗ್ತಿರುತ್ತೆ. ಇದನ್ನು ಫ್ಯಾಮಿಲಿರೋರು ಅರ್ಥ ಮಾಡಿಕೊಂಡ್ರೆ, ಸೋರ್ಸ್ ಆಫ್ ಹ್ಯಾಪಿನೆಸ್ ಇರೋರು, ಇವರು ಯಾರ ಹತ್ರ ಸೆಲ್ಫಲ್ಲಿದೆ ಸೊಸೈಟಿಲಿರುತ್ತೆ ಅವ್ರ ಹತ್ರ ಕೇಳಿ ಪಡ್ಕೊಂಡ್ರೆ ಉಂಟು ಸರ್. ಇಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿ ಮಾಡಲ್ಲ ಅನ್ನೋ ಒಂದು ಭಾವನೆಯೇ ಇದ್ಬಿಡ್ತಾರೆ. ಅದೇ ಥರ ನನ್ನ ವೈಫು ನನ್ನ ಪ್ರೀತಿ ಮಾಡಲ್ಲ ಅಂತಲೇ ಆಗೋಗ್ಬಿಟ್ಟಿರುತ್ತೆ. ನನ್ನ ಹಸ್ಬೆಂಡು ನನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಜೀವನ ಫುಲ್ ಕೊರಗ್ತಾನೇ ಇರ್ತಾರೆ ಸರ್. ಇದಕ್ಕೆ ಯಾವ ಮೆಡಿಸಿನ್ಸು ಇಲ್ಲ, ಯಾವ ಥೆರಪಿನೂ ಇಲ್ಲ, ಯಾವ ಶಾಲೆಗಳಿಂದನೂ ನಮಗೇನು ಸಿಗಲ್ಲ. ಅಂದರೆ ಇದೆಲ್ಲರಿಗೂ ಗೊತ್ತಿಲ್ಲದೆ ಇರೋವಂಥ ಒಂದು ಸಬ್ಜೆಕ್ಟ್ ಆಗೋಗಿರೋ ಕಾರಣಕ್ಕೋಸ್ಕರ ನಾವು ಈ ಸೃಷ್ಟಿಯಲ್ಲಿರೋ ರಹಸ್ಯಗಳನ್ನು ಯೂನಿಕ್ ಟ್ರೂತ್ ಮೂಲಕ ತಿಳ್ಕೊಳ್ಬೇಕಾಗಿದೆ. ಅದರಿಂದ 100% ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಅನ್ನೋದು ಸದಾ ಸಿಗುತ್ತೆ. ಯೂಶ್ವಲಿ ನಾವು ಕೇಳ್ತಾ ಇರ್ತೀವಿ ಸರ್, ನೀವು ಸದಾ ಸಂತೋಷವಾಗಿರೋಕ್ಕೆ ಸಾಧ್ಯ ಇದೆಯಾ ಅಂತ. 100ರಲ್ಲಿ 99 ಪೀಪಲ್ ಹೇಳ್ತಾರೆ ನೋ ಅಂತ. ಕರೆಕ್ಟ್, ಸಂತೋಷವಾಗಿರೋಕೆ ಆಗಲ್ಲೇ ಅಂತಲೇ ಹೇಳ್ತಾರೆ. ಆದರೆ ಸಾಧ್ಯ ಇದೆ ಸರ್. ಯಾಕೆ ಸಾಧ್ಯ ಇಲ್ಲ ಸರ್? ನಾವು 100% ಗಾಳಿ ಯಾವಾಗಲೂ ತೊಗೊಳ್ತೀವಿ ತಾನೆ. ಮಧ್ಯರಾತ್ರಿ ಇರಲಿ, ಜ್ವರ ಬಂದಿರಲಿ, ಜ್ವರ ಬಂದಿಲ್ಲದೆ ಇರಲಿ, ರೋಗ ಇರಲಿ, ರೋಗ ರುಜಿನ ಇಲ್ಲದೆ ಇರಲಿ, ಬಟ್ ಸ್ಟಿಲ್ ನಾವು ಉಸಿರು ತೊಗೊಳ್ತಾ ಇದ್ದೀವಿ ತಾನೆ. ಅದು ಸಾಧ್ಯ ಇದೆ ಅಂದಮೇಲೆ ಹ್ಯಾಪಿಯಾಗಿರೋಕ್ಕೂ ಸಾಧ್ಯ ಇದೆ. ಆದರೆ ನಮಗೆ ನಾಲೆಡ್ಜ್ ಇಲ್ಲ, ವಿಸ್ಡಮ್ ಇಲ್ಲ, ನನಗೆ ಬೇಕಾಗಿರೋ ಪ್ರಕಾರ ನನಗೇನು ಸಿಗುತ್ತೆ, ಏನು ಸಿಗಲ್ಲ, ಸಿಗಬೇಕು ಅನ್ನೋರು ಅರಿವೇ ಇಲ್ಲ. ಆದರೆ ನಾವೆಲ್ಲರನ್ನೂ ದೂಷಿಸ್ತಾ ಓಡಾಡ್ತಿರ್ತೀವಿ. ಸೊಸೈಟಿಯಲ್ಲಿ ಹ್ಯಾಪಿನೆಸ್ ಸಿಗುತ್ತಲ್ಲ, ಇವರೊಂಥರ ವಿಭಿನ್ನ ವ್ಯಕ್ತಿಗಳು. ಅಪ್ಪ ಅಮ್ಮಗಳಿಗೆ ಇವರು ಟ್ಯಾಲೆಂಟೇ ಅರ್ಥ ಆಗಲ್ಲ ಸರ್. ಸಮಾಜದವರು ಇಂಥ ಮಕ್ಕಳಿದ್ರೆ 10 ಜನ ಸಾಕ್ಬೋದು. ಎಂಥ ಒಳ್ಳೆ ಮಗನ ನಡೆದಿದ್ದೀರಾ ನೀವು, ಎಂಥ ಒಳ್ಳೆ ಮಗಳು ನಡೆದಿದ್ದೀರಾ ಅಂತ ಇವ್ರ ಹತ್ರ ಬಂದು ಹೇಳ್ತಾ ಇರ್ತಾರೆ. ಅಪ್ಪ ಅಮ್ಮಗಳಿಗೆ ನಿಮಗೇನು ಗೊತ್ತು ಇವನ್ ಕತೆ, ಇವಳಿಗೆ ಏನಂತ ನಿಮ್ಗೆ ಅರ್ಥನೇ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಯೂಶ್ವಲ್ ಆಗಿ ಹೇಳ್ತಾನೆ ಇರ್ತಾರೆ. ಈ ಕಾಂಟೆಕ್ಸ್ಟಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಸೋರ್ಸ್ ಆಫ್ ಹ್ಯಾಪಿನೆಸ್ ಯಾರಿಗೆ ಸೊಸೈಟಿಯಲ್ಲಿದೆ, ಇವರು ಸದಾ ಸಮಾಜಕ್ಕಾಗಿಯೇ ಇವರ ಜೀವನವನ್ನು ಮುಡಿಪಾಗಿಟ್ಟಿರ್ತಾರೆ. ಸಮಾಜದ ಒಳಿತಿಗಾಗಿ ಎಷ್ಟು ಇವರು ನಡ್ಕೊಳ್ತಾರೆ ಅಷ್ಟು ಇವರಿಗೆ ಸಂತೋಷ ಸಿಗ್ತಾ ಇರುತ್ತೆ. ಫ್ಯಾಮಿಲಿ ಒಳಗಡೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಬೋರಿಂಗ್ ಆಗಿ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಮನೆಯವರ ಮೇಲೆಲ್ಲ ಕಿರಿಕಿರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೆಲ್ಫಲ್ಲಿರೋರು ಏನು ಮಾಡ್ತಿರ್ತಾರೆ, ನಾವು ಸೊಸೈಟಿಯಲ್ಲಿರೋರು, ಇವಾಗ ನನಗೂ ಹ್ಯಾಪಿನೆಸ್ ಸೊಸೈಟಿಯಲ್ಲಿದೆ ಸರ್, ನಿಮಗೂ ಹ್ಯಾಪಿನೆಸ್ ಸೊಸೈಟಿಯಲ್ಲಿದೆ. ನಾವು ಸಮಾಜಕ್ಕೋಸ್ಕರನೇ ಯಾವಾಗಲೂ ಜೀವನ ಮಾಡಬೇಕು ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಬರ್ಕೊಂಡು ಬಂದುಬಿಟ್ಟಿದ್ದೀವಿ ನಾವು. ಆದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೇಕು ನಮ್ಮ ಹತ್ರ ಬೋರಿಂಗ್ ಅನ್ಸ್ಬಿಡುತ್ತೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಆಗ ಫ್ಯಾಮಿಲಿಯವ್ರಿಗೆ ನಮ್ಮ ಕಂಡ್ರೆ ಇರಿಟೇಷನ್ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ನಾವು ನೆಕ್ಸ್ಟ್ ಒಂದು ಟಾಪಿಕ್ ತೊಗೊಂಡ್ಬರ್ತೀವಿ, ಓಕೆ, ಲವ್ ಲ್ಯಾಂಗ್ವೇಜಸ್ ಅಂತ. ಆ ಲವ್ ಲ್ಯಾಂಗ್ವೇಜಸ್ ಪ್ರಕಾರ ಲವ್ ಕೊಟ್ಬಿಟ್ರೆ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ನಾವು ಖುಷಿಯಾಗಿ ಹೋಗ್ಬಿಡ್ತಾರೆ. ಅಂದರೆ ಎಲ್ಲದಕ್ಕೂ ನಮ್ಮ ಹತ್ರ ಫಾರ್ಮುಲಾಸ್ ಇದೆ ಅಂತ. ಇದೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ಯಾರಿಗೆ ಸೆಲ್ಫಲ್ಲಿ ಹ್ಯಾಪಿನೆಸ್ ಸಿಗುತ್ತೆ ಅಲ್ವಾ, ಅವ್ರುಗಳಿಗೆ ಬ್ರಹ್ಮನ ಕ್ವಾಲಿಟೀಸ್ಗಳು ತುಂಬ ಜಾಸ್ತಿ ಅಂತ. ಯಾರಿಗೆ ಫ್ಯಾಮಿಲಿಯಲ್ಲಿ ಜಾಸ್ತಿ ಖುಷಿ ಸಿಗುತ್ತೆ, ಹ್ಯಾಪಿನೆಸ್ ಸಿಗುತ್ತೆ, ಅವರಿಗೆ ಶಿವನ್ ಕ್ವಾಲಿಟೀಸ್ಗಳು ತುಂಬ ಜಾಸ್ತಿ ಇದೆ ಅಂತ. ಯಾರಿಗೆ ಸಮಾಜದಲ್ಲಿ ಹ್ಯಾಪಿನೆಸ್ ಸಿಗುತ್ತೆ, ಸೋರ್ಸ್ ಆಫ್ ಹ್ಯಾಪಿನೆಸ್, ಅವರಿಗೆ ವಿಷ್ಣುವಿನ ನೇಚರ್ಸ್ ತುಂಬ ಜಾಸ್ತಿ ಅಂತ. ಅವ್ರು ಪದೇ ಪದೇ ಉಟ್ಕೊಂಡು ಬರ್ತಾ ಇರ್ತಾರಂತೆ ಸಮಾಜದ ಒಳಿತಿಗಾಗಿ, ಪೀಸ್ಗಾಗಿ, ಸಮಾಜದ ಸುಧಾರಣೆಗಾಗಿ ಅವ್ರ ಕಾರ್ಯ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಆನಂದ. ಆದರೆ ಆನಂದನೂ ಕೂಡ ಬೇರೆ 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 ಥರ ಡಿವೈಡ್ ಮಾಡ್ಬಿಟ್ಟಿಯಾನೆ. ಅಂದರೆ ಈ ಗಾಡ್ ಅಂತ ನಾವೇನು ಕರಿತೀವಿ, ಅಥವಾ ಈ ಕ್ರಿಯೇಚರ್ ಅಂತ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ, ತುಂಬ ವಿಶಿಷ್ಟ, ತುಂಬ ಬ್ಯೂಟಿಫುಲ್, ತುಂಬ ಈಸಿ. ಆದರೆ ಈ ಸತ್ಯಗಳೇ ನಮಗೆ ಗೊತ್ತಾಗಲ್ಲ ಸರ್. ನನಗೆ ನಾನು 7th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಆಟ ಆಡ್ತಿದ್ರು ಸರ್. ನಾನು ಕಡೂರಲ್ಲಿ ಓದ್ತಾ ಇರ್ತಿದ್ದೆ. ಅವ್ರನ್ನ ಶಾಲೆಯಿಂದ ಬಿಟ್ಟು ಬರ್ಬೇಕಾದ್ರೆ ನಾನು ಅಳ್ಕೊಂಡು ಬರ್ತಾ ಇದ್ದೆ ಸರ್. ಯಾಕೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ ಈ ರಿಸರ್ಚ್ ಎಲ್ಲ ಮಾಡ್ಕೊಂಡ್ಮೇಲೆ ಅರ್ಥ ಆದಮೇಲೆ ನನಗೆ ಗೊತ್ತಾಗಿದೆ. ಅಂದರೆ ಫ್ರೆಂಡ್ಸ್ ಅಂದರೆ ನಂಗೆ ಅಷ್ಟು ಇಷ್ಟ ಅಂತ. ನಾನು ನಮ್ಮ ಮನೇಲಿ ತಿಂಡಿ ತಿಂತಿರಲಿಲ್ಲ, ಬೆಳಿಗ್ಗೆ ಹೋಗಿ ಅವ್ರ ಮನೇಲಿ ಕೂತ್ಕೊಂಡು ಅವ್ರ ಮನೆಯಿಂದ ತಿಂಡಿ ತಿಂದು ನಾನು ಮತ್ತೆ ಸ್ಕೂಲಿಗೆ ಹೋಗ್ತಾ ಇದ್ದೆ. ಸೊ ಅಂದರೆ ಫ್ರೆಂಡ್ಸ್ ಅಂದರೆ ನಮಗೆ ಅಷ್ಟು ಇಷ್ಟ. ಅದಕ್ಕೆ ನಮಗೆ ನೋವಾಗೋದು ಫ್ರೆಂಡ್ಸಿಂದನೇ, ಖುಷಿ ಸಿಗೋದು ಫ್ರೆಂಡ್ಸಿಂದನೇ. ಆದರೆ ಫ್ಯಾಮಿಲಿಯಿಂದ ನಮಗೆಲ್ಲ ನೋವುಗಳೆಲ್ಲ ಸಿಗೋಲ್ಲ. ಬಿಕಾಸ್ ಅವ್ರು ನಮಗೆ ಏನು ಕೊಡೋಕ್ಕೂ ಗೊತ್ತಾಗ್ತಿರಲ್ಲ. ಬಿಕಾಸ್ ನಮ್ಮ ಟ್ಯಾಲೆಂಟೇ ಗೊತ್ತಿಲ್ಲಲ್ಲ, ಅವ್ರು ಏನೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸಪೋರ್ಟ್ ಮಾಡಬೇಕಾಗಿರೋದೇ ಸೊಸೈಟಿಯವರು, ನಮ್ಮ ಕಾಲೆಳೆಯೋರು ಸೊಸೈಟಿಯವರೇ. ಆದರೆ ನಾವು ಯಾವಾಗ ವಿವೇಚನೆಯಿಂದ ಬಾಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ನಮ್ಮ ಕಾಲನ್ನ ಯಾರು ಎಳೆಯೋಕ್ಕಾಗಲ್ಲ. ಅದೇ ಥರ ಸೋರ್ಸ್ ಆಫ್ ಹ್ಯಾಪಿನೆಸ್ ಫ್ಯಾಮಿಲಿಯಲ್ಲಿ ಇರಬೇಕಾದ್ರೆ ನೀವು ಅಲ್ಲಿಂದ ಈ ಸತ್ಯವಾದ ಜ್ಞಾನವನ್ನು ತಿಳ್ಕೊಂಡು ವಿವೇಚನೆಯಿಂದ ಬಾಳ್ವೆ ಮಾಡಿದಾಗ ನಿಮ್ಮ ಅಪ್ಪ ಅಮ್ಮನೂ ಕೂಡ ನಿಮಗೆ ಕಾಲೆಳೆಯೋಕ್ಕೆ ಸಾಧ್ಯ ಇಲ್ಲ. ಸೆಲ್ಫಲ್ಲಿ ಕೆಲವೊಬ್ಬರು ತಮಗೆ ತಾವೇ ಕಾಲು ಎಳ್ಕೊಳೋರು ಅಂತ ಇರ್ತಾರೆ.
ತಮಗೆ ತಾವು ಕಾಲು ಎಳ್ಕೊಂಡು ಊರವ್ರದ್ದೆಲ್ಲ ಕಾಲು ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫ್ಯಾಮಿಲಿಯವ್ರದ್ದು ಕಾಲು ಎಳಿತಾರೆ, ಸೊಸೈಟಿಯವ್ರದ್ದು ಕಾಲು ಎಳಿತಾರೆ. ಅಂದರೆ ವಿವೇಚನೆ ಬಂದಾಗ, ಸತ್ಯದ ಮಾಹಿತಿ ನಮಗೆ ಗೊತ್ತಾದಾಗ ಯಾರ ಕಾಲು ಯಾರು ಎಳಿದೇರ ನಾವೇ ಯಾವಾಗಲೂ ಗ್ರೋತ್ ಆಗ್ತಾ ಸುತ್ತಮುತ್ತಲವ್ರ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾ ಶಾಂತಿ ಸಮೃದ್ಧಿಯಿಂದ ಬಾಳಕ್ಕೆ ಸಾಧ್ಯ ಇದೆ. ಸೋರ್ಸ್ ಆಫ್ ಹ್ಯಾಪಿನೆಸ್ ಗೊತ್ತಾಗಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಸಂತೋಷ ಯಾವಾಗಲೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೋರ್ಸ್ ಆಫ್ ಹ್ಯಾಪಿನೆಸ್ ಗೊತ್ತಾಗಬೇಕು ಅನ್ನೋದಾದರೆ ಡಾಕ್ಟರ್ ಮುರಳಿ ಅವ್ರನ್ನ ಭೇಟಿ ಮಾಡಿ. ಇದು ಫಿಂಗರ್ ಪ್ರಿಂಟ್ಸ್ ಎಕ್ಸ್ಪರ್ಟ್ ಡಾಕ್ಟರ್ ಮುರಳಿ ಅವರು ಬೆಂಗಳೂರಿನ ವಿಜಯನಗರದಲ್ಲಿ ಅವರು ಸಿಗ್ತಾರೆ. ಸೊ ಹಾಗೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸೋರ್ಸ್ ಆಫ್ ಹ್ಯಾಪಿನೆಸ್ ಕೂಡ ನೀವು ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ ಅನ್ನೋದಾದರೆ ಅದನ್ನು ಅರ್ಥ ಮಾಡಿಸಿ ಪರಿಪೂರ್ಣವಾಗಿ ಮಾಡುವಂಥ ಒಂದು ಸಂಸ್ಥೆ ಯುನಿಕ್ ಟ್ರೂತ್. ಇದು ರೈಟ್ ನ್ಯೂಸ್.